ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಇನ್ಸ್ಟಾಗ್ರಾಮ್ನಲ್ಲಿ ಪರ್ಸ್ನಲ್ ಅಕೌಂಟ್ನ ಯೂಸ್ ಮಾಡ್ತಿರ್ಬೋದು, ಹಾಗೆ ಪ್ರೈವೇಟ್ ಅಕೌಂಟ್ನ ಯೂಸ್ ಮಾಡ್ತಿರ್ಬೋದು. ಪ್ರೊಫೆಷ್ನಲ್ ಅಕೌಂಟ್ ಕೇಳಿದ್ದೀರಾ? ಪ್ರೊಫೆಷ್ನಲ್ ಅಕೌಂಟ್ ಯೂಸ್ ಮಾಡಿಕೊಂಡು ನೀವು ತುಂಬಾ ಅರ್ನಿಂಗ್ ಕೂಡ ಮಾಡ್ಬೋದು. ಇನ್ಸ್ಟಾಗ್ರಾಮ್ನಲ್ಲಿ ಪ್ರಮೋಷನ್ ಇವೆಲ್ಲ ವಿಡಿಯೋ ಮಾಡಿಕೊಂಡು ನೀವು ತುಂಬಾ ಅರ್ನ್ ಕೂಡ ಮಾಡ್ಬೋದು. ಗಾಯ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರೊಫೆಷ್ನಲ್ ಅಕೌಂಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೋ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲಿಗೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಗೈಸ್, ಇಲ್ಲಿ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ರೊಫೈಲ್ ಐಕಾನ್ ಇದೆಯಲ್ವಾ, ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್, ಇಲ್ಲಿ ನೋಡ್ಬೋದು ನಿಮ್ಮದು ಅಕೌಂಟ್ ನಾರ್ಮಲ್ ಆಗಿರುತ್ತೆ. ಇದು ನಾರ್ಮಲ್ ಪರ್ಸ್ನಲ್ ಅಕೌಂಟ್ ಇದು. ಹಾಗೆ ಪ್ರೊಫೆಷ್ನಲ್ ಅಕೌಂಟ್ ಮಾಡೋದು ಹೇಗೆಂದರೆ, ಮೇಲ್ಗಡೆ 3 ಡಾಟ್ ಇದೆಯಲ್ವಾ, ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡ್ಬೋದು ಕೆಳಗಡೆ ಸ್ಕ್ರೋಲ್ ಮಾಡಿ. ಈ ಥರ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಬರುತ್ತೆ. ಇಲ್ಲಿ ನೋಡ್ಬೋದು ಅಕೌಂಟ್ ಟೈಪ್ ಆ್ಯಂಡ್ ಟೂಲ್ಸ್ ಅಂತ ಇದೆ ನೋಡ್ಬೋದು ಕೆಳಗಡೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದಾಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಅಕೌಂಟ್ ಟೈಪ್ ಆ್ಯಂಡ್ ಟೂಲ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಅಕೌಂಟ್ ಟೈಪ್ ಅಂತ ಇದೆ ನೋಡ್ಬೋದು ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ತೋರಿಸುತ್ತೆ, ಇಲ್ಲಿ ಪರ್ಸ್ನಲ್ ಅಕೌಂಟ್ ಅಂತ ತೋರಿಸುತ್ತೆ. ನಮ್ಮದು ಪಬ್ಲಿಕ್ ಅಂತ ಇದೆ, ಹಾಗೆ ಪರ್ಸ್ನಲ್ ಅಕೌಂಟ್ ಅಂತ ಇದೆ. ಹನಿ ಎಕ್ಸ್ಟ್ರಾ ಈ ಅಕೌಂಟ್ ಆಗಿರುತ್ತೆ ಇದು. ಹಾಗೆ ಈ ಪರ್ಸ್ನಲ್ ಅಕೌಂಟ್ನ ನೀವು ಪ್ರೊಫೆಷ್ನಲ್ ಅಕೌಂಟ್ ಮಾಡೋದು ತುಂಬಾ ಈಸಿ ಗೈಸ್. 1-2 ಸ್ಟೆಪ್ ಇರುತ್ತೆ ಅಷ್ಟೇ. ಇಲ್ಲಿ ಏನು ಮಾಡಬೇಕಂದ್ರೆ, ಇವಾಗ ಬ್ಯಾಕ್ ಬರಬೇಕಾಗತ್ತೆ. ಇಲ್ಲಿ ಬ್ಯಾಕ್ ಅಂತ ಇದೆಯಲ್ಲ, ಬ್ಯಾಕ್ ಬನ್ನಿ. ಇವಾಗ ಬ್ಯಾಕ್ ಬಂದು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅಂತ ನೋಡ್ಬೋದು, 2ನೇ ಆಪ್ಷನ್. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು, ಇವಾಗ ಸ್ವಿಚ್ ಟು ಪ್ರೊಫೆಷ್ನಲ್ ಅಂತ ಬಂತು. ಇವಾಗ ಗೆಟ್ ಮೋರ್ ಟೂಲ್ಸ್ ಆ್ಯಂಡ್ ಸ್ವಿಚ್ ಫಾರ್ ಫ್ರೀ ಅಂತ ಇದೆ, ನೆಕ್ಸ್ಟ್ ಅಂತ ಕೊಡಿ. ಹಾಗೆ ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಯಾವ ಕ್ಯಾಟಗರಿ ಮೇಲೆ ವಿಡಿಯೋ ಮಾಡ್ತಾ ಇದ್ದೀರಾ ಆ ಥರ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇವಾಗ ನಾ ಇಲ್ಲಿ ಸಿಂಪಲ್ಲಾಗಿ ಎಜುಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಯಾಕಂದರೆ ತುಂಬಾ ಎಜುಕೇಷನ್ ಮಾಡ್ತಿರೋರು ಈ ವಿಡಿಯೋನ ನೋಡ್ತಾ ಇರ್ತೀರಲ್ವ, ಅದ್ರ ಸಲುವಾಗಿ ಇವಾಗ ಇಲ್ಲಿ ಎಜುಕೇಷನ್ ಅಂತ ಮಾಡ್ಕೊಳ್ತೀನಿ. ನಿಮ್ಮದು ಯಾವ ಥರ ವಿಡಿಯೋ ಮಾಡ್ತಾ ಇದ್ದೀರೋ ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಲಾಗರ್ ಹಾಗೆ ಡಿಜಿಟಲ್ ಕ್ರಿಯೇಟರ್ ಈ ಥರ ಇರುತ್ತೆ. ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿರೋ ಜಾಸ್ತಿ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದಾಗುತ್ತೆ. ಇವಾಗ ನಾ ಇಲ್ಲಿ ಎಜುಕೇಷನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆನ್ ಪ್ರೊಫೈಲ್ ಅಂತ ಇದೆ ನೋಡ್ಬೋದು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಎಜುಕೇಷನ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದಿರಲ್ಲ, ಅದು ನಿಮ್ಮದು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಮೇಲ್ಗಡೆ ಪ್ರೊಫೈಲು ಚೆನ್ನಾಗಿ ಹೆಡ್ಲೈನ್ ತೋರಿಸುತ್ತೆ. ಅದ್ರ ಸಲುವಾಗಿ ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಟಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಸ್ವಲ್ಪ ಲೋಡ್ ಆಗುತ್ತೆ. ಸ್ವಲ್ಪ ಲೋಡ್ ಆಗಿ ಈ ಥರ ನೆಕ್ಸ್ಟ್ ಇಂಟರ್ಫೇಸ್ ಬರುತ್ತೆ. ವಾಟ್ ಟೈಪ್ ಯು ಆರ್ ಪ್ರೊಫೆಷ್ನಲ್ ಆರ್ ಯು ಅಂತ ಬರುತ್ತೆ. ಬಿಸ್ನೆಸ್ ಮಾಡ್ತಿರೋ ಇಲ್ಲ ಕ್ರಿಯೇಟರ್ ಅಂತ ಮಾಡ್ತಿರೋ ಅಂತ ಕೇಳುತ್ತೆ. ನೀವು ಸಿಂಪಲ್ಲಾಗಿ ಕ್ರಿಯೇಟರ್ ಅಂತ ಕೊಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಟಿದ ತಕ್ಷಣ ಗೈಸ್ ಇಲ್ಲಿ ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಗೈಸ್ ಇಲ್ಲಿ ನೋಡ್ಬೋದು ಕಂಟಿನ್ಯೂ ಕೊಡಿ. ಹಾಗೆ ಕಂಟಿನ್ಯೂ ಕೊಟ್ಟರೆ ಗೈಸ್ ಇಲ್ಲಿ ನಿಮ್ಮದು ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಅದು ಬೇರೆ ಅಕೌಂಟ್ ಇರ್ತದೆ, ಅದನ್ನು ಲಿಂಕ್ ಮಾಡಲಿಕ್ಕೆ ಕೇಳುತ್ತೆ. ಬೇಕಿದ್ರೆ ನೀವು ಲಿಂಕ್ ಕೂಡ ಮಾಡ್ಬೋದು. ಇಲ್ಲಿ ಇಲ್ಲ ಲಿಂಕ್ ಮಾಡಲ್ಲ ಅಂದರೆ ಇಲ್ಲಿ ನಾಟ್ ಯು ಅಂತ ಕೊಡಿ. ಮತ್ತೆ ಬ್ಯಾಕ್ ಬರುತ್ತೆ. ಬ್ಯಾಕ್ ಬಂದು ಇಲ್ಲಿ ನಾಟ್ ನೌ ಅಂತ ಕೊಡಿ. ಇಲ್ಲಿ ನೋಡ್ಬೋದು ನಾಟ್ ನೌ ಕೊಟ್ಟು ಇಲ್ಲಿ ನಿಮ್ಮದು ಆಲ್ರೆಡಿ ಇವಾಗ ಪ್ರೊಫೆಷ್ನಲ್ ಅಕೌಂಟ್ ಸೆಟಪ್ ಆಗಿಬಿಡುತ್ತೆ. ಇಲ್ಲೊಂದು ಸೆಟಪ್ ಯುವರ್ ಪ್ರೊಫೆಷ್ನಲ್ ಅಕೌಂಟ್ ಅಂತ ಬಂತು. ಇವಾಗ ಪ್ರೊಫೆಷ್ನಲ್ ಅಕೌಂಟ್ ಮಾಡಿದ್ಮೇಲೆ ಗೈಸ್ ಇಲ್ಲಿ ಸ್ವಲ್ಪ ಗೈಡ್ಸನ್ನು ಫಾಲೋ ಮಾಡಬೇಕಾಗತ್ತೆ ನೀವು. ಅಂದರೆ ಇಲ್ಲಿ ಬಯೋ ಹಾಕಬೇಕಾಗತ್ತೆ. ಹಾಗೆ ಇಲ್ಲಿ ಗೆಟ್ ಇನ್ಸ್ಪೈರ್ಡ್ ಅಂತ ಇದೆ, ಅದು ಯಾರಾದರೂ ಒಬ್ಬರು ಫಾಲೋ ಮಾಡಿರಬೇಕಾಗತ್ತೆ ವೆರಿಫೈ ಆಗಿರೋಣ. ಹಾಗೆ ನೆಕ್ಸ್ಟ್ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೀವು ಪೋಸ್ಟ್ ವಿಡಿಯೋ ಹಾಗೆ ಫೋಟೋಸ್ಗಳನ್ನು ಪೋಸ್ಟ್ ಕೂಡ ಮಾಡ್ತಾ ಇರಬೇಕಾಗತ್ತೆ. ಯಾವುದೇ ನಿಲ್ಲಿಸುವಂಗಿಲ್ಲ, ಯಾವುದೇ ಈ ಥರ ಪೋಸ್ಟ್ ಈ ಕಡೆ ಮೆಸೇಜ್ ಎಲ್ಲ ಮಾಡ್ತಿರ್ಬೇಕಾಗತ್ತೆ. ಹಾಗಿದ್ರೆ ಮಾತ್ರ ನಿಮ್ಮದು ಇಲ್ಲಿ ಪ್ರೊಫೆಷ್ನಲ್ ಅಕೌಂಟು ಆ್ಯಕ್ಟಿವ್ ಆಗುತ್ತೆ, ಇಲ್ಲಾಂದರೆ ಆ್ಯಕ್ಟಿವ್ ಆಗೋಲ್ಲ. ಹಾಗೆ ಇಲ್ಲಿ ಬ್ಯಾಕ್ ಬನ್ನಿ. ಇಲ್ಲಿ ನೋಡ್ಬೋದು ಪ್ರೊಫೈಲ್ ಮೇಲೆ ಎಜುಕೇಷನ್ ಅಂತ ಒಂದು ಬಯೋ ಬಂತು. ಇವಾಗ ನೋಡ್ಬೋದು ನೀವು ಕೂಡ ಬಯೋ ಕೂಡ ಹಾಕೊಳ್ಬೋದು ಇಲ್ಲಿ. ಹಾಗೆ ಎಜುಕೇಷನ್ ಅಂತ ಬಂತು. ಇಲ್ಲಿ ನೋಡ್ಬೋದು ನಿಮ್ಮದು ಕ್ಯಾಟಗರಿ ನಾನು ಸೆಲೆಕ್ಟ್ ಮಾಡಿದ್ಮೇಲೆ ಅವಾಗ ಪ್ರೊಫೈಲ್ ಡಿಸ್ಪ್ಲೇ ಅಂತ ಅದು ಇಲ್ಲಿ ತೋರಿಸುತ್ತೆ. ಬೇಡ ಅಂದರೂ ಕೂಡ ಆಫ್ ಮಾಡ್ಕೊಳ್ಳಿಕ್ಕೂ ಆಗುತ್ತೆ. ಈ ಥರ ಪ್ರೊಫೆಷ್ನಲ್ ಅಕೌಂಟ್ನ ಮಾಡ್ಕೊಂಡು ನೀವು ಕೂಡ ಇನ್ಸ್ಟಾಗ್ರಾಮಲ್ಲಿ ದುಡ್ಡನ್ನು ಅರ್ನ್ ಕೂಡ ಮಾಡ್ಬೋದು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ.